ಆಡ್ಬೇಕು? ಚೆಂಡಾಟ ಆಡೋಣ ನಾನು ನೀನು. ಆ ಚೆಂಡಾಟನ ಚೆಂಡು ಎಲ್ಲೈತೆ? ಒಳಗೈತಲ್ಲ ನಿಂದು. ಅದನ್ನ ತಕಬರಾಗಿ ಇಬ್ರು ಆಟ ಆಡೋಣ. ಸರಿ ಕಣೆ ಚಿನ್ನಿ, ಇಲ್ಲೇ ಇರು, ಹೋಗಿ ನಾನು ತಗೊಂಬತ್ತೀನಿ. ಸರಿ ಸರಿ, ನಾನು ಇಲ್ಲೇ ಇರ್ತೀನಿ, ಜಲ್ದಿ ತಕೊಂಬ. ತಗೊಂಬತ್ತೀನಿ, ಇಲ್ಲೇ ಇರು. ಅಣ್ಣಯ್ಯ ಚೆಂಡು ತತ್ತಾನೆ, ನಾವು ಚೆಂಡಾಟ ಆಡ್ತೀವಿ. ಏಯ್ ಏನೇ ಏನಂಗೇನೆ, ಇಬ್ರು ಒಂದೇ ಹೊಟ್ಟೆಗೆ ಹುಟ್ಟಿದ್ರೆ ನಮಗೆ ಅಣ್ಣಯ್ಯಂತೆ. ಅಣ್ಣಯ್ಯ ತಗದ್ ಬಿಟ್ರಿ ಇವಾಗ. ನಮ್ಮ ಅಣ್ಣಯ್ಯನೇ ಮತ್ತೆ ಅವನು. ನೀನ್ ಯಾರು? ನೀನ್ ಯಾಕೆ ಬಂದಿದ್ದೆ ಇಲ್ಲಿಗೆ? ಯಾಕೆ ನಾನು ಯಾರು ಅಂತ ಗೊತ್ತಿಲ್ವಾ? ನಿಮ್ಮ ಅಮ್ಮ ಹೇಳ್ಕೊಟ್ಟಿಲ್ವಾ? ನಾನು ಶಿಲ್ಪ ಆಂಟಿ, ನಿನ್ಗೆ ಆಂಟಿ ಆಗ್ಬೇಕು. ನೆಟ್ಟಿಗೆ ಮಾತಾಡ್ಸಕ್ ಕಲ್ಕ. ಎಲ್ಲ ಅಮ್ಮನ ಬುದ್ಧಿನೇ. ಯಾರು ಅಂತ ಕೇಳ್ತಾಳೆ. ನೀನ್ ಯಾಕೆ ಬಂದಿದ್ದೆ ಇಲ್ಲಿಗೆ? ಇದು ನಮ್ಮನೆ, ಹೋಗು, ನೀನ್ ಬರ್ಬೇಡ, ಹೋಗು. ದರಿದ್ರದಾಳೆ, ಮುಚ್ಚೆ ಬಾಯ, ಮುಚ್ಚು ಬಾಯಿ. ನಿಮ್ಮಮ್ಮಯ್ಯನು ನೀನು ಸರಿಯಾಗಿದ್ದೀರಾ? ಮೊದ್ಲು ಈ ಮನೆ ಬಿಟ್ಟು ತೊಳಗ್ರಿ, ನೀನು ನಿಮ್ಮಮ್ಮಯ್ಯನು. ಅವಾಗ್ಲೇ ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ ನೆಮ್ಮದಿ. ನಿಮ್ಮ ಅಮ್ಮ ಬಂದು ಸೇರ್ಕೊಂಡಿಲ್ಲಿ ಎಲ್ಲ ಹಾಳು ಮಾಡಿದ್ಲು. ನಾನು ಬರ್ಬೇಕಾಗಿತ್ತು ಅಂತ ಮನೆಗೆ. ನಿಮ್ಮ ಅಮ್ಮ ಬಂದು ಸೇರ್ಕೊಂಡ್ಲು. ನಮ್ಮಯ್ಯ ಕಾಳ್ಮುಂಡೆ, ಸರಿ ಇಲ್ಲ ಅವಳು. ನೀನೇ ಸರಿ ಇಲ್ಲ, ನಮ್ಮ ಅಮ್ಮಯ್ಯ ಚೆನ್ನಾಗೈತೆ, ನೀನೇ ಚೆನ್ನಾಗಿಲ್ಲ. ನೀನೇ ಅಂದಿ, ನೀನೇ ನಾಯಿ, ನೀನೇ ಕೋತಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಅಂದಿ ನಾಯಿ ಕೋತು ಅಂತೀಯ? ನೋಡ್ದ ಅಲ್ಲ, ಈಟು ಇದ್ದಾಳೆ, ಯೋಟ್ ಮಾತಾಡ್ತಾಳೆ. ಏಯ್ ನಿನ್ಗೆ ಹಿಂಗಾದ್ರೆ ಸರಿಯಾಗಲ್ಲ. ಇನ್ನೂ ಒಂದು ಬಿಡ್ತೀನಿ ಸರಿಯಾಗಿ. ನಿನ್ ಕಡೆ ಬಿಡಕ ನನ್ ಜುಟ್ಟು ಹಾಕಿರ್ಕಂಡೆ, ಬಿಡು. ಬಿಡಕ ನನ್ ಜುಟ್ಟು. ಯಾರೋದು ಯಾರೋದು ನನ್ ಜುಟ್ಟು ಹಿಡ್ಕೊಂಡು ಎಳಿತಾ ಇರೋದು? ಇಲ್ಪಂಟಿ, ನನ್ ತಂಗಿ ಜುಟ್ಟು ಯಾಕೆ ಹಿಡ್ಕೊಂಡಿದ್ದೀರಾ? ಯಾಕೆ ಅವಳನ್ನ ಅಳಿಸ್ತಾ ಇದ್ದೀರಾ? ಯಾಕೆ ಯಾಕೆ ಹೇಳು? ನೀನ್ ನನ್ ತಂಗಿ ಜುಟ್ಟು ಬಿಡತಕ್ಕ, ನೀನ್ ಬಿಡಲ್ಲ. ಬಿಟ್ಟು ಬಿಡು, ಬಿಟ್ಟು ಬಿಡು ರಾಮು, ಬಿಡು. ನೀನ್ ಬಿಡು ಮೊದ್ಲು, ನೀನ್ ಬಿಡು. ಅಣ್ಣ ನೋಡು, ಇವ ಆಂಟಿನ ನನ್ ಜುಟ್ಟು ಹಿಡ್ಕೊಂಡು ಎಳೀತು, ನನ್ನ ಕೆನ್ನೆ ಬಡೀತು. ರಾಮು ಬಿಡ್ತೀಯ ಇಲ್ವಾ? ಬಿಡು. ಅಯ್ಯೋ ಯಪ್ಪ, ಏನು ಹಿಂಗ್ ತುಗ್ತಾ ಇದ್ಯಾ? ಲೇ ರಾಮು, ನೀನೇನ್ ದನನೋ ಮನುಷ್ಯನೋ? ಹಿಂಗ್ ಕತ್ತೆ ಒದ್ದಂಗ್ ಬರೀತಿಯಲ್ಲ, ನಾಚಿಕೆ ಆಗಲ್ವೇನ ನಿನ್ಗೆ? ಎಷ್ಟೋ ಕೊಬ್ಬು. ನನ್ನ ಜಡೆ ಹಿಡ್ದು ನನ್ನೇ ದೂಕ್ತಿಯೇನೋ? ನಿಮ್ಮ ಅಜ್ಜಿ ಬರ್ಲಿ ಇರು ಹೇಳ್ತೀನಿ, ನಿಮ್ಮ ಅಪ್ಪ ಬರ್ಲಿ ಇರು ಹೇಳ್ತೀನಿ. ಇದೇನಾ ನೀನು ಕಲ್ಸಿರೋದು ನಿಮ್ಮ ಮಗುಗೆ ಬುದ್ಧಿನ ಅಂತ ಸರಿಯಾಗಿ ಹೇಳ್ತೀನಿ. ಅವಾಗ ನಿಮ್ಮ ಅಪ್ಪ ಸರಿಯಾಗಿ ಬಿಡ್ತಾನೆ ನಿನ್ಗೆ. ನಾಚಿಕೆ ಆಗಲ್ವೇನ ನಿನ್ಗೆ? ಬಿಡ್ತೀನಿ ನೋಡಿ ಇವಾಗ, ನಡಿ ಆಚೆಗೆ. ನೀನೇನಾದ್ರೂ ನನ್ನ ತಂಗಿನ ಬಿಡ್ಲಿಲ್ಲ ಅಂದ್ರೆ ಏನೂ ಇಲ್ಲ, ನಿನ್ನ ದೊಣ್ಣೆ ತಕೊಂಡು ಒದಿತಿದ್ದೆ. ಸುಮ್ನೆ ಹೋಗು ಶಿಲ್ಪಾಂಟಿ. ಯಾಕೆ ಯಾಕೆ ನನ್ನ ತಂಗಿನ ಒದಿತಾ ಇದ್ಯಾ? ಅವಳೇನ್ ಮಾಡಿಳು? ಏನ್ ಮಾಡಿಳು? ನಮ್ಮಂತಕ್ಕೆ ಬಂದು ನನ್ನ ತಂಗಿನ ಒದಿತ್ಯಾ? ಸುಮ್ನೆ ಹೋಗು ನೀನು. ನೀನ್ ಯಾಕೆ ಬಂದೆ ಇಲ್ಲಿಗೆ? ಯೋ 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 ಯೋ, ತಂಗಿ ಅಂತೆ ತಂಗಿ. ಯಾವ ಸೀಮೆ ತಂಗಿನ ಅವಳು? ನಿನ್ ತಂಗಿ ಅಲ್ಲ ಕಣು, ನಿನ್ ಶತ್ರು ಅವಳು. ನಿನ್ನ ಆಸ್ತಿಲಿ ಅರ್ಧ ಭಾಗ ಹೊಡ್ಕೊಂಡು ಹೋಗ್ತಾಳ ಅವಳು. ಏನ್ ಅವಳೇನೇನು ನಿಮ್ಮ ಅಮ್ಮನ ಹೊಟ್ಟೆ ಹುಟ್ಟಿಲ್ಲ? ನೋಡು, ನಮ್ಮ ಅಮ್ಮಗೆ ಹೇಳಿದ್ರೆ ಏನೂ ಇಲ್ಲ, ನಮ್ಮ ಅಪ್ಪ ಅಮ್ಮ ಬಂದಾಗ ಹೇಳ್ತೀನಿ ಇರು. ಶಿಲ್ಪಾಂಟಿ ಹಿಂಗಂತು ಅಂತಾನ. ಸುಮ್ನೆ ಹೋಗು. ಯಾಕೆ ಬಂದೆ ನೀನ್ ಇಲ್ಲಿಗೆ? ಹೇಳ್ಕೇಳ, ನಿಮ್ಮ ಅಪ್ಪಗಾದ್ರು ಹೇಳು, ನಿಮ್ಮ ಅಮ್ಮಗಾದ್ರು ಹೇಳು. ಯಾರು ನಿಮ್ಮ ಮನೆಗೆ ಇಲ್ಲ ಅಂತ ಗೊತ್ತು. ನಿಮ್ಮ ಅಜ್ಜಿ ಐತೆ ತಾನೆ? ಏನೂ ಇಲ್ಲ, ಯಾರು ಇಲ್ಲ. ಸುಮ್ನೆ ಹೋಗು. ಎಲ್ಗೋ ಹೋಗೈತೆ ಅಮ್ಮಯ್ಯ, ಅಪ್ಪಯ್ಯ ಹೊಲ್ದಕ್ಕೆ ಹೋಗೈತೆ, ಬಂದಾಗ ಹೇಳ್ತೀನಿ ಇರು. ಇಲ್ಲಿ ಶಿಲ್ಪ, ಏನೇ ಏನೇ ಗಲಾಟೆ ಅದು? ಯಾಕೆ ಹುಡುಗರ ಮೇಲೆ ಹೋಗ್ತಾ ಇದ್ಯಾ? ಜಿ ನೋಡಜ್ಜಿ, ನಮ್ ವೇಣುನ ಶಿಲ್ಪಾಂಟಿ ಬಂದು ಒದಿತೈತೆ, ಜಡೆ ಹಿಡ್ಕೊಂಡು ನಿಗ್ರತೈತೆ. ಇಲ್ಲ ಕಣತೆ, ಸುಮ್ನೆ ತಮಾಷೆಗೆ ಒಂದ್ ಏಟಿಂಗ್ ಒದ್ದು ಹಿಂಗ್ ನಿಗ್ರದೆ. ಅಷ್ಟಕ್ಕೆ ಇವ್ನು ಹಂಗೆ ರೇಗಾಡ್ತಾನೆ. ನನ್ನ ತಂಗಿನ ಯಾಕೆ ಒದಿತ್ಯ, ನನ್ನ ತಂಗಿನ ಯಾಕೆ ಜಡೆ ಹಿಡ್ದು ಎಳಿತ್ಯ ಅಂತಾನ. ನನ್ ಜಡೆ ಎಳೆದು ದೂಕ್ದ ಇವನು. ಈ ರಾಮು ಅಂಬನು ನೋಡು, ನಿನ್ ಮೊಮ್ಮಗ ಹೆಂಗೈದಾನೆ. ನಾನು ಈ ಮನೆಗೆ ಬರಬಾರ್ದಂತೆ, ಇವಂದಂತೆ ಈ ಮನೆ. ಓ ಶಿಲ್ಪ, ಸುಮ್ಮನಿರ್ತೀಯ? ರಾಮು, ಹೋಗಿ ಅಲ್ಲೆಲ್ಲಾದ್ರೂ ಬೈಲಾಗಿ ಆಟ ಆಡೋಗ್ರ, ಹೋಗಿ ಹೋಗ್ರ, ತಗೊಂಡೋಗ್ರಿ ಬಾಲ. ಹೋಗಮ್ಮ ನೀನು, ಹೋಗಿ. ನಡಿ ವೀಣಾ, ನಾವು ಹೋಗೋಣ ಅಲ್ಲಿಗೆ. ಬಾರೆ ಹೋಗೋಣ. ಅಮ್ಮಾಯಿ ಬಂದಾಗ ಹೇಳೋಣ. ಓ ನಿಮ್ಮ ಅಮ್ಮಯ್ಯಗೂ ಬೇಡ ಅಪ್ಪಯ್ಯಗೂ ಬೇಡ, ಸುಮ್ಮನೆ ಕರ್ಕೊಂಡು ಹೋಗಿ ಆಟ ಆಡು. ನಾನೆಲ್ಲನ ನೋಡ್ಕೊಂತೀನಿ. ಈ ಶಿಲ್ಪನ್ಗೆ ನಾನು ಬುದ್ಧಿ ಹೇಳ್ತೀನಿ, ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಹೋಗು. ಹೋಗಿ ನೀನು. ಇವಳಬ್ಳು ದರಿದ್ರದವಳು. ಅಜ್ಜಿ ಯಾಕಂಗ ಅಂತೀಯ? ನನ್ನ ಬಂಗಾರಿ ನಂಗೆಲ್ಲ ಅನ್ಬೇಡ, ಸುಮ್ಮನೆ ಇರು. ನನ್ ಬಂಗಾರಿ ಮುದ್ದು ಅವಳು. ಬಂಗಾರ ಕರ್ಕೊಂಡು ಹೋಗು. ಬಂಗಾರ ಅಂತೆ, ಬಂಗಾರ ಹಾಗೆ ಬಂಗಾರ ಅದು. ಬಂಗಾರ ಅಲ್ಲ. ಬಾರು ಅಣ್ಣ, ಆ ಕಡೆಗೆ ಹೋಗೋಣ. ಇವ್ರೆ ಅಲ್ಲ ಬೈತಾರೆ ನನ್ನ. ಅಮ್ಮ ಎಲ್ಲೋಯ್ತು? ನಾನು ಅಲ್ಲಿಗೆ ಹೋಗ್ತೀನಿ, ಅಜ್ಜಿ ಮಂತಕ್ಕೆ ಹೋಗ್ತೀನಿ. ಸರಿ ಆತು, ನಡಿ ಹೋಗೋಣ. ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಏನಾಗೈತಿ ಶಿಲ್ಪ? ಯಾಕೆ ಹುಡುಗರ ಮೇಲೆ ಯಾಕೆ ಗಲಾಟೆ ಮಾಡ್ತೀಯಾ? ಈಗ ಏನಾದ್ರೂ ಅವ್ರ ಅಮ್ಮನೋ ಅವ್ರ ಅಪ್ಪನೋ ಬಂದಿದ್ರೆ ನಿನ್ನ ಸುಮ್ಮನೆ ಬಿಡಾರಿ, ಕಪಾಳು ಬಾರಿಸಿರೋರು. ಇಷ್ಟಿನ ಬರ್ದೇ ಇದ್ದಾಳು, ಏನ್ ಇವಾಗ ಇದ್ಕಿದ್ದಂಗೆ ಬಂದು ಹುಡುಗರ ಮೇಲೆ ಗಲಾಟೆಗೆ ಹೋಗಿದ್ಯಾ? ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ಇನ್ನೇನ್ ಮಾಡೋಣ, ಸುಮ್ಮನೆ ಬಂದೆ. ನಿನ್ನ ಹತ್ರ ಆಸೆ ದಿನ ಆತು ಮಾತಾಡ್ಕೊಂಡು ಹೋಗೋಣ ಅಂತ
ನೀನಾದ್ರೂ ಬರಲ್ವಲ್ಲ ಆ ಕಡೆಗೆ, ಅದಕ್ಕೆ ನಾನೇ ಬಂದೆ. ಆದ್ರೆ ಅವಳ ಮಕ ನೋಡ್ತಿದ್ದಂಗೆ ನನಗೆ ಸಿಟ್ಟು ಬಂತು, ಅದಕ್ಕೆ ಸರಿಯಾಗಿ ಒಂದು ಬಿಟ್ಟೆ. ಅದಕ್ಕೆ ಅಂತಾನ ಕಿಸಿತಾಳೆ. ಇವನು ಬಂದೇವ ಅವನು ಸಪೋರ್ಟಿಗೆ, ಅಣ್ಣಯ್ಯ ಅಂತೆ ಅಣ್ಣಯ್ಯ. ಓ ಬಾಯ್ ಮಾಡ್ಬೇಡ, ನಡಿ ಒಳಿಕೆ ನಡಿ. ನಾನು ಅವತ್ತೇ ಬರೋಣ ಅಂದ್ಕೊಂಡೆ, ನೀನು ತವ್ರ ಮನೆಗೆ ಹೋಗಿದ್ದಲ್ಲ ನಿನ್ ಗಂಡು ಕರ್ಕೊಂಡು ಬಿಡು ಅಂತ ಸುಮ್ಮನಾದೆ. ಆಮೇಲೆ ಏನೋ ವಾಪಸ್ ಕಳ್ಸಿರಂತೆ ನಿನ್ನ. ನಾನು ಅವತ್ತಿಂದ ಇವತ್ತಿನವರೆಗೂ ನನಗೆ ಬೇರೆ ಚೆನ್ನಾಗಿರ್ಲಿಲ್ವಾ ಅಥವಾ ಬರೋಕ್ಕಾಗಲಿಲ್ಲ. ನೀನಾದ್ರೂ ಬರ್ಬೇಕು ತಾನೆ. ಯಾಕೆ ಏನಾಯ್ತು? ನಿಮ್ಮ ಅಮ್ಮ ಅಪ್ಪಯ್ಯ ಯಾಕೆ ನೀನು ಮುನ್ನ ವಾಪಸ್ ಕಳ್ಸಿರು? ಅಲ್ಲೇ ಇರಕ್ತಾನೆ ನೀನು ನಿನ್ ಗಂಡ ಹೋಗಿದ್ದು. ಅಯ್ಯೋ ನನ್ನ ಹಣೆ ಬರನೇ ಸರಿ ಇಲ್ಲ ಅತ್ತೆ. ಬಾ ಒಳಿಕೆ ಹೇಳ್ತೀನಿ ಇಲ್ಲಿ ಯಾಕೆಲ್ಲ. ಕುಕ್ಕಣಿ ಕುಕ್ಕ, ನಿಮ್ಮ ಮಾವ ಇಲ್ಲ, ಅವನು ಎಲ್ಲ ಹೊಲ್ತಕ್ಕೆ ಎಲ್ಗೋ ಹೋಗಿರ್ಬೇಕೇನೋ. ಆ ರಾಧಾನೂ ಇಲ್ಲ. ಅವ್ರ ಅಮ್ಮಾಯರ ಮಂತಕ್ಕೆ ಹೋಗ್ಯಾಳೋ ಅಥವಾ ಎಲ್ಗೋಗ್ಯಾಳೋ ಗೊತ್ತಿಲ್ಲ. ಅವ್ರ ಅಮ್ಮಾಯರ ಮಂತಕ್ಕೆ ಹೋಗಿರ್ಬೇಕು. ರಾಮ ಕರ್ಕೊಂಡು ಹೋದ್ನಲ್ಲ ಅಜ್ಜಿನ ಮಂತಕ್ಕೆ ಹೋಗೋಣ ಅಂತಾನೆ. ಕುಕ್ಕ ಹೇಳು ಯಾಕೆ ಏನಾಯ್ತು? ನಿನ್ ಗಂಡ ನೀನು ಅಲ್ಲಿ ಹೋಗಿದ್ರಲ್ಲ, ಅಲ್ಲೇ ಇರ್ಬೇಕಾನೆ. ನಿಮ್ಮ ಅಪ್ಪ ಅಮ್ಮಗೆ ಯಾರು ಇದ್ದಾರೆ ಅಲ್ಲೇ ನೋಡ್ಕೊಂಡು ನಿಮ್ದೇ ಇರ್ಬೋದಾಗಿತ್ತ. ಇಲ್ಲಿಗೆ ಬಂದು ಯಾಕೆ ಕಷ್ಟಪಡ್ತೀಯ? ಆ ಸೇಳಿ ಜೊತೆಗೆ ಸುಮ್ಮನೆ ಯಾಕೆ ದಿನ ಜಗಳ ಆಡ್ತೀಯ ಹೇಳು? ಏನಾಯ್ತು? ಅತ್ತೆ ನಾನು ನಿನ್ನ ಮಗನ ಮದುವೆ ಆಗ್ಬೇಕಾಗಿತ್ತು. ಇವತ್ತು ನನಗಿಂತ ಕಷ್ಟ ಎಲ್ಲ ಬರ್ತಾ ಇರಲಿಲ್ಲ. ಆ ಕುಡ್ಕನ್ನ ಮದುವೆ ಆಗಿ ಇವತ್ತು ಅನುಭವಿಸ್ತಾ ಇದ್ದೀನಿ. ಅಯ್ಯೋ ಅಳಿಬೇಡ ಕಣೆ, ಏನಾಯ್ತು ಅಂತ ಹೇಳು. ಅವನೇನೇ ಮಾಡ್ದ? ಏನ್ ಮಾಡಿನ? ಅಲ್ಲಿ ಬಂದು ಕುಡ್ದು ಗಲಾಟೆ ಮಾಡಿ ನಮ್ಮಪ್ಪ ಅಮ್ಮ ಅಂತ ಉಗ್ಗಿಸ್ಕೊಂಡು ಈಚೆಗೆ ಬಂದ್ವಿ. ಕುಡ್ದು ಗಲಾಟೆ ಮಾಡಿ ಮೌರಿ ಅದಿ ಕಳಿತಾ ನಿನ್ ಗಂಡ ಹೋಗಮ್ಮ ಕರ್ಕೊಂಡು ಅಂತಾನ. ನನ್ನ ಸಮೇತನ ಮ್ಯಾಗ್ ಬಾತ್ಲಾಗೆ ಎಸ್ತು ಹೋಗು ಅಂತ ಕಳಿಸ್ಬಿಟ್ರು. ಅದಕ್ಕೆ ಅದೇ ಬಂದೆ. ಇವನ್ ಕಟ್ಕೊಂಡು ನಾನು ಎಲ್ಲಿಗೆ ಹೋದ್ರು ನನಗಂತ ನೆಮ್ಮದಿ ಇಲ್ಲ ಅತ್ತೆ. ಅಲ್ಲ ನೀನೇ ಹೇಳ್ತಿದ್ದೆ, ನೀನೇ ನನ್ನ ಸೊಸೆ, ನೀನೇ ನನ್ನ ಸೊಸೆ, ಅವಳು ಹೋದ್ಮೇಲೆ ನಿನ್ನೆ ಮಾಡ್ಕೊಂತೀನಿ ಅಂತ. ನೀನ್ ಮಾಡ್ಕೊಂಡಿದ್ರೆ ನನ್ಗೆ ಕಷ್ಟನೇ ಇರ್ತಿರ್ಲಿಲ್ಲ, ನಿನ್ನೂ ಚೆನ್ನಾಗಿ ನೋಡ್ಕೊಂತಿದ್ದೆ. ಅಯ್ಯೋ ಅದಕ್ಕೆ ಆ ವೀಣು ನೋಡ್ತಿದ್ದಂಗೆನೆ ಅವ್ರ ಅಮ್ಮ ಏನೇ ನೆನಪಾದ್ಲು. ನನ್ನ ಸ್ಥಾನ ಇವಳು ಕಿತ್ಕೊಳ್ಳಲ್ಲ ಅಂತ ಸಿಟ್ಟಿಗೆ ಒಂದು ಬಿಟ್ಟೆ ಅವಳಿಗೆ. ಅಷ್ಟೇನೆ. ನನಗೆಲ್ಲ ಈ ಕಷ್ಟ ಎಲ್ಲ ಬರೋದಕ್ಕೆ ಕಾರಣ ನಿನ್ ಸೊಸೆ ರಾಧಾ. ಅವಳಿಂದಾನೆ ನನಗಿಂತ ಪರಿಸ್ಥಿತಿ ಬಂದಿರೋದು. ಹೌದೇನೆ? ಅಯ್ಯೋ ನಿಮ್ಮಪ್ಪಗೆ ಕುಡಿಯೋನ್ ಕಂಡ್ರೇನೆ ಆಗಲ್ಲ, ಅಂಥದ್ರಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರ್ತಾನ? ಅಯ್ಯೋ ನೀನು ಅಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿರ್ತೀಯ ಅನ್ಕಂಡೆ. ನಿನ್ ಗಂಡ ಕುಡಿಯೋದು ಬಿಟ್ಟಿರ್ತಾನೆ, ಅದಕ್ಕೇನೆ ನಿಮ್ಮಪ್ಪ ಇಟ್ಕೊಂಡಿರೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಹಿಂಗೆಲ್ಲ ಗಲಾಟೆ ಮಾಡ್ಕೊಂಡು ವಾಪಸ್ ಬಂದಿದ್ರಲ್ಲ ನೀವು. ಅಲ್ಲ ನೀನು ಹೆಂಗಾದ್ರೂ ಮಾಡಿ ನಿನ್ ಗಂಡಿಗೆ ಬುದ್ಧಿ ಹೇಳಿ ಕುಡಿಯೋದು ಬಿಡ್ಸಕ್ಕಾಗ್ತಿರ್ಲಿಲ್ವಾ? ಅಯ್ಯೋ ಅತ್ತೆ, ನಾನು ಕುಡಿಯೋದು ಬಿಡಿಸ್ಬೇಕು, ನಮ್ಮ ಅಪ್ಪ ಅಮ್ಮಗೆ ಗೊತ್ತಾಗಬಾರ್ದು ಅಂತ ಎಷ್ಟು ನಾಟಕ ಮಾಡಿದೆ. ಹೆಂಗೋ ಒಂದು ತಿಂಗಳು ನಾಟಕ ಮಾಡಿ ಗೊತ್ತಾಗ್ದಂಗೆ ಇದ್ದೆ ಕಾಪಾಡ್ಕೊಂಡ್ ಬಂದಿದ್ದೆ. ಆದ್ರೆ ಏನ್ ಮಾಡೋದು, ಎಷ್ಟೇ ಏನೇ ಸುಳ್ಳು ಒಂದಲ್ಲ ಒಂದ್ ದಿವಸ ಹೊರಗೆ ಬರಲೇಬೇಕಲ್ಲ ಸತ್ಯ. ಅದಕ್ಕೇನೆ ಗೊತ್ತಾಗೋಯ್ತು. ನನ್ನ ಗಂಡ ಒಂದ್ ದಿವಸ ಕುಡಿದು ಬಂದು ಗಲಾಟೆ ಮಾಡಿ ಸಿಗಾಕೊಂಡ. ನಾನು ಸುಳ್ಳು ಹೇಳಿರೋದು ಅಂತ ಎಲ್ಲ ಹೇಳ್ದ. ಅದಕ್ಕೆ ನನ್ನ ಬೈದು ನನ್ನ ಗಂಡನು ಉಗಿದು ಹೋಗ್ರಿ ನಿಮ್ಮ ಮನೆಗೆ ನೀವು, ನಮ್ಗೆ ಯಾರು ನೋಡ್ಕೊಂಬೋದು ಬೇಡ, ನಮಗೆ ನಾವೇ ನೋಡ್ಕೊಂತೀವಿ, ನಮ್ಗೇನು ವಯಸ್ಸಾಗಿಲ್ಲ, ನಾವೇ ನಿನ್ನ ಕೋಲ್ ಇಟ್ಕೊಂಡಿಲ್ಲ, ನಾವೆಲ್ಲ ಮಾಡ್ಕೊಂಡು ತಿಂತೀವಿ, ಹೋಗ್ರಿ ಅಂತ ಗದ್ಮೀರು ಅಷ್ಟೇನೆ. ಅದಕ್ಕೆ ಆ ಸಿಟ್ಟನ್ನು ತಗೊಂಬಂದು ಈ ವೀಣಾ ಇದ್ದಾಳಲ್ಲ ಅವಳು ನೋಡ್ತಿದ್ದಂಗೆ ಅದು ಬಂದು ನೆನಪಾಯ್ತು. ಇವ್ರ ಅಮ್ಮನಿಂದನೇ ನನಗೆ ಇಂಥ ಗತಿ ಬಂದಿದ್ದು ಅಂತಾನ ಅವಳನ್ನ ಸರಿಯಾಗಿ ಒಂದು ಬಿಟ್ಟೆ. ಆ ರಾಮು ನನಗೆ ಒದ್ದ. ಹೌದು ಕಣೆ, ರಾಮು ಅವನ ತಂಗಿ ಒಂದೀಟ್ ನೋವಾಗಕ್ಕಿಲ್ಲ, ಏನನ್ನ ಬೈಯಕ್ಕಿಲ್ಲ. ಹಿಂಗೆ ಉದ್ದು ಗೊತ್ತಾನೆ ನಾನು ಕೂಟ ಅಷ್ಟೇನೆ. ನಾನೇನಾದ್ರೂ ಒಂದೇಟು ಒದ್ರ ಸಾಕವಳಿಗೆ, ಯಾಕಜ್ಜಿ ಒದ್ಯೋದು, ಅಪ್ಪಗೆ ಹೇಳ್ತೀನಿ ಅಮ್ಮಗೆ ಹೇಳ್ತೀನಿ ಅಂತ ನನ್ನೇ ಬೈತಾನೆ. ಅದಕ್ಕೇನೆ ಅವನಿದ್ದಾಗ ಅವಳಿಗೆ ಏನು ಮಾಡಬೇಡ. ಅದೇ ನಾನು ರಾಧನ್ಗೂ ನಮ್ಮ ಕೃಷ್ಣಪ್ಪನಿಗೂ ಗೊತ್ತಾದ್ರೆ ಅಷ್ಟೇನೆ, ನಿನ್ನ ಈ ಮನೆಗೆ ಬಿಟ್ಕಮ್ಮಲ್ಲ ಇನ್ನೊಂದ್ಸಲ. ಗೊತ್ತಾಯ್ತಾ? ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡ, ಸುಮ್ಮನಿರು. ಸರಿ ಆಯ್ತತ್ತೆ. ಈಗ ನಿನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾಳ ರಾಧಾ. ಅಲ್ಲ ರಾಧನ ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತಿದ್ದೆ, ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅತ್ತೆ. ಬಿಡು, ಇನ್ನೆಲ್ಲಿ ಏನು ಮಾಡ್ತೀಯ? ಆಲೇನೆ ಬಂದು 3-4 ವರ್ಷನೇ ಆಯ್ತು, ಇನ್ನೇನು ಮಾಡ್ತೀಯ ನೀನು? ಅಯ್ಯೋ ಹಂಗೇನಾದ್ರೂ ಏನಾನ ಮಾಡಕ್ ಹೋದ್ರೆ ನನ್ನ ಮೇಲೆ ಎಗರಾಡ್ತಾನೆ ನಿಮ್ಮ ಮಾವ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಅಂತ ಸುಮ್ಮನಾಗಿದ್ದೀನಿ. ಯಾವುದಾದ್ರೂ ಒಂದು ಒಳ್ಳೆ ಕಾರಣ ಸಿಗಬೇಕು, ಆವಾಗ ನನ್ನ ಆಟ ಏನು ಅಂತನ ತೋರಿಸ್ತೀನಿ. ಏನು ತೋರಿಸ್ತೀಯೋ ಏನು? ಸರಿ ಆಯ್ತು ಬಿಡು, ನನ್ನ ಹಣೆ ಬರನೇ ಇಷ್ಟು. ಎಲ್ಗೋದ್ರು ಅದೇನೋ ಹೇಳ್ತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲ್ಲ ಅಂತಾನ, ಹಂಗಾಯ್ತು. ಎಲ್ಗೋದ್ರು ನನ್ನ ಕಷ್ಟ ತಪ್ಪಲ್ಲ ಬಿಡತ್ತೆ. ಯಾರನ್ನೂ ಬೈಕೊಂಡು ಏನಾಗಬೇಕಾಗಿತ್ತು? ಎಲ್ಲ ನನ್ನ ಹಣೆ ಬರ. ನಮ್ಮ ಗ್ರಾಚಾರ ಸರಿ ಇಲ್ದಿದ್ದಾಗ ಹಿಂಗೆ ಆಗೋದು. ಸರಿ ಆಯ್ತು, ಕುತ್ಕೊಂಡಿರು, ಬಿಟ್ಟು ಕಾಪಿನಾದ್ರೂ ಕಾಸ್ಕೊ ಬರ್ತೀನಿ ಕುಡಿಯೋಣ. ಸರಿ ತಗೊಂಬ ಹೋಗು ಜಲ್ದು. ಅಯ್ಯೋ ಅಲ್ಲ, ಈ ರಾಧನಿಗೆ ಸಿಗ್ತಾ ಇರೋ ಸುಖ ನನಗೆ ಸಿಗ್ತಾ ಇಲ್ವಲ್ಲ, ನಾನೇನು ಕರ್ಮ ಮಾಡಿದ್ದೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.